ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಜಾಬ್ ಬರ್ತಾ ಇರೋದು ಇನ್ನೋಡೇಟಾ INC ಕಂಪ್ನಿ ಕಡೆಯಿಂದ. ಇದು AI ಸ್ಪೆಷಲಿಸ್ಟ್ಗಳಿಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಕೆಳಗಡೆ ಹೋಗಿ ಕಂಪ್ನಿ ಬಗ್ಗೆ ನೋಡೋದಾದರೆ ಇದು ಆಲ್ರೆಡಿ 5,000 ಇಂದ 10,000 ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ ಕಂಪ್ನೀಲಿ. ಸೊ ಇದೊಂದು MNC ಕಂಪ್ನಿ ಆಗಿರುತ್ತೆ. ಇಲ್ಲಿ ಲಿಂಕ್ಡ್ಇನ್ನಲ್ಲೂ ನೋಡ್ಬೋದು, ಆಲ್ರೆಡಿ 7,000+ ಮೆಂಬರ್ಸ್ ಇದ್ದಾರೆ. ಸೊ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಅಪ್ಲೈ ಮಾಡಿ. ಇದು AI ಸ್ಪೆಷಲಿಸ್ಟ್ ಪಾರ್ಟ್ ಟೈಮ್ ರೋಲ್ಗೆ ಇವರು ಹೈಯರ್ ಮಾಡ್ತಾ ಇರೋದು, ರಿಮೋಟ್ ಪೊಸಿಷನ್ಗೆ. ಸೊ ನೋಡಿ ಇವರು ಶರ್ಮಾ ಅನ್ನೋರು ಈ ರೋಲ್ಗೆ ಹೈರಿಂಗ್ ನಡೆಸ್ತಾ ಇರೋದು. ಕೆಳಗಡೆ ಹೋಗಿ ಜಾಬ್ ಬಗ್ಗೆ ನೋಡೋದಾದರೆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ, ಸ್ವಲ್ಪ ತಿಳ್ಕೊಳ್ಳೋಣ. ಇಟ್ಸ್ ಎ ಲೀಡಿಂಗ್ ಡೇಟಾ ಇಂಜಿನಿಯರಿಂಗ್ ಕಂಪ್ನಿ ವಿತ್ ಮೋರ್ ದ್ಯಾನ್ 2,000 ಕಸ್ಟಮರ್ ಆ್ಯಂಡ್ ಆಪರೇಷನ್ಸ್ ಇನ್ 13 ಸಿಟೀಸ್ ಅರೌಂಡ್ ದ ವರ್ಲ್ಡ್. ಇದೊಂದು ಡೇಟಾ ಇಂಜಿನಿಯರಿಂಗ್ ಕಂಪ್ನಿ ಆಗಿರುತ್ತೆ. ವಿ ಆರ್ ಆನ್ AI ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ಆಫ್ ಚಾಯ್ಸ್ ಅಂತೆ. ಸೊ ಈಗ 5 ಕಂಪ್ನೀಸ್ ಇದೆ, 4 ಕಂಪ್ನೀಸು ನಮ್ಮನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. as well as leading companies across financial, insurance and technology, law, medicine by combining advanced machine learning and artificial intelligence AI ಮತ್ತು ML ಟೆಕ್ನಾಲಜಿನ ಕಂಬೈನ್ ಮಾಡಿಕೊಂಡು ಗ್ಲೋಬಲ್ ವರ್ಕ್ಫೋರ್ಸ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಕೂಡ ಆಗಿದ್ದಾರೆ. ಸೊ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ವಿ ಆರ್ ಹೆಲ್ಪಿಂಗ್ ಯೂಸರ್ ಇನ್ ದ ಪ್ರಾಮಿಸ್ ಆಫ್ AI. Innodata offers powerful combination of both digital data solution and easy to use high quality of platform ಅಂತ. ಅಂದರೆ ಇವಾಗ AI ಎಲ್ಲ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ ಬರ್ತಿದೆ ತಾನೇ, ಇವರು ಅದನ್ನ ನಾವು ಈಸಿಯಾಗಿ ಅಂತಂದರೆ ಯೂಸರ್ ಫ್ರೆಂಡ್ಲಿಯಾಗಿ ಯಾವ ಥರ ಮಾಡೋದು ಅನ್ನೋದನ್ನೆಲ್ಲ ಆ ಥರ ಡೇಟಾನ ಕಂಡುಹಿಡಿತಿದ್ದಾರೆ. ಸೊ ಇವರು ಎಲ್ಲೆಲ್ಲಿದ್ದಾರೆ ಅಂತಂದರೆ ಓವರ್ 5,000 ಎಂಪ್ಲಾಯಿನ ಯುನೈಟೆಡ್ ಸ್ಟೇಟ್ಸು, ಕೆನಡಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಂತಂದರೆ UK, ಫಿಲಿಪೀನ್ಸು, ಇಂಡಿಯಾ, ಶ್ರೀಲಂಕಾ, ಇಸ್ರೇಲ್ ಮತ್ತು ಜರ್ಮನಿ, ಇಷ್ಟು ದೇಶದಲ್ಲಿ ಇವ್ರ ಕಂಪ್ನಿ ಇದೆ ಅಂತ ಹೇಳಿದ್ದಾರೆ. ವಿ ಆರ್ ಎಕ್ಸೈಟೆಡ್ ಟು ಶೇರ್ ದಟ್ ಇನ್ನೋಡೇಟಾ INC is expanding its AI and machine learning talent network. If you are enjoying working with the data, pay close attention to details and want to contribute real world AI innovation, this is an excellent opportunity to part of forward thinking global team. ಅಂತಂದರೆ ನಮಗೇನಾದ್ರು ಇಂಟ್ರೆಸ್ಟ್ ಇದೆ ಅಂತಂದರೆ AI ಟ್ರೈನ್ ಮಾಡೋದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಇದ್ದರೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ಇನ್ನು ಲೊಕೇಶನ್ ನೋಡೋದಾದರೆ ರಿಮೋಟ್ ಆಗಿರುತ್ತೆ. ಇದೊಂದು ಫ್ರೀಲ್ಯಾನ್ಸಿಂಗ್ ಜಾಬ್, ಆಲ್ರೆಡಿ ಹೇಳ್ದಂಗೆ ಪಾರ್ಟ್ ಟೈಮ್ ರೋಲ್ ಇವರು ಹೈಯರ್ ಮಾಡ್ತಾ ಇರೋದು. ರಿಕ್ವೈರ್ಮೆಂಟ್ ಎಂಗೇಜ್ಮೆಂಟ್ 30 hours per week ಅಂತಂದರೆ 4 hours per ಡೇ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ಇದು ಬೇಸಸ್ ಮೇಲೆ ಹೈಯರ್ ಮಾಡ್ತಾ ಇರೋದು. ಇದೊಂದು 3 months ಆಗಿರುತ್ತೆ. ನೀವು ಬ್ಯಾಚುಲರ್ಸ್ ಡಿಗ್ರಿ ಆಗಿರೋ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಇಫ್ ಯು ಆರ್ ಡೀಟೇಲ್ ಓರಿಯೆಂಟೆಡ್, ಟೆಕ್ ಕ್ಯೂರಿಯಸ್ ಆ್ಯಂಡ್ ಈಗರ್ ಟು ಮೇಕ್ ಎನ್ ಇಂಪ್ಯಾಕ್ಟ್ ಇನ್ ದ ವರ್ಲ್ಡ್ ಆಫ್ AI, ವಿ ವುಡ್ ಲವ್ ಟು ಜಾಯ್ನ್ ಅವರ್ ಗ್ರೋಯಿಂಗ್ ನೆಟ್ವರ್ಕ್ ಅಂತಂದರೆ ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಸೊ ಜಾಯ್ನ್ ಆಗಿ. ನಿಮಗೆ ಈ ನಂಬರ್ ಅಂತಂದರೆ ಈ ಇಮೇಲ್ ಅಡ್ರೆಸ್ಗೆ ನಾವು ನಮ್ಮ ರೆಸ್ಯೂಮೇನ ಶೇರ್ ಮಾಡಬೇಕಾಗಿರುತ್ತೆ. ಆಮೇಲೆ ಪ್ಲೀಸ್ ನೋಟ್ ಅಂತ ಕೊಟ್ಬಿಟ್ಟು ನೋಡಿ, ಪ್ಲೀಸ್ ನೋಟ್ ದಟ್ ದ ಆರ್ಗನೈಜೇಷನ್ ಫಾರ್ ಸ್ಟ್ರಿಕ್ಟ್ ನೋ ಫೀಸ್ ರಿಕ್ರೂಟ್ಮೆಂಟ್ ಪಾಲಿಸಿ ಆ್ಯಂಡ್ ಡಸ್ ನಾಟ್ ರಿಕ್ವೆಸ್ಟ್ ಎನಿ ಪೇಮೆಂಟ್ ಫ್ರಮ್ ದ ಕ್ಯಾಂಡಿಡೇಟ್ ಅಟ್ ಎನಿ ಸ್ಟೇಜ್ ಆಫ್ ಹೈರಿಂಗ್ ಪ್ರೊಸೆಸ್ ಅಂತ. ಅಂದರೆ ಯಾವುದೇ ರೀತಿ ಅಮೌಂಟ್ನ ಕೇಳಲ್ಲ ಕ್ಯಾಂಡಿಡೇಟ್ ಕಡೆಯಿಂದ. ಸೊ ಯಾರು ಕೇಳಿದ್ರು ಕೊಡಬೇಡಿ, ಅದು ಫೇಕ್ ಅಂತ ಹೇಳಿರ್ತಾರೆ. ಇನ್ಕ್ಲೂಡಿಂಗ್ ಥರ್ಡ್ ಪಾರ್ಟಿ ಏಜೆನ್ಸಿ ಆರ್ ಕನ್ಸಲ್ಟೆಂಟ್, ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಎನಿ ಸಚ್ ಪೇಮೆಂಟ್ ರಿಕ್ವೆಸ್ಟ್ ಇನ್ ಕನೆಕ್ಷನ್ ವಿತ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಸ್ ದೇರ್ ಅನ್ಅಥರೈಸ್ಡ್ ಅಂತಂದರೆ ಅವರು ಕರೆಕ್ಟ್ ಅವರಲ್ಲ, ನಮ್ಮ ಟೀಮಿಂದ ಅಷ್ಟು ಬಂದರೆ ನಾವು ನಿಮಗೆ ಏನೂ ಚಾರ್ಜಸ್ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಈಸಿ ಅಪ್ಲೈ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ನಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಡಬೇಕು. ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೇನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ ಇನ್ನು ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ಇಂಗ್ಲೀಷ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಹಾಕ್ಕೊಂಡು ನೆಕ್ಸ್ಟ್ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ನಾವು ಇವ್ರಿಗೊಂದು ಮೇಲ್ ಕೂಡ ಮಾಡಬೇಕು. ಯಾಕಂದರೆ ಇವ್ರು ಆಲ್ರೆಡಿ ಹೇಳಿರೋದ್ರಿಂದ ನಾವು ಮೇಲ್ ಮಾಡಬೇಕು.
ಇದು ಇಮೇಲ್ ಅಡ್ರೆಸ್‌ನ ಕಾಪಿ ಮಾಡಿಕೊಂಡು ಅಂತಂದರೆ ಕಾಪಿ ಮಾಡೋಕ್ಕೆ ಬರ್ತಿಲ್ಲ. ನೀವು ಟೈಪ್ ಮಾಡಬೇಕಾಗಿರುತ್ತೆ. ನೀವು ಇಮೇಲ್ ಅಡ್ರೆಸ್‌ಗೆ ಹೋಗಿ ಸಬ್ಜೆಕ್ಟ್ ಬಂದ್ಬಿಟ್ಟು ಎ ಸ್ಪೆಷಲಿಸ್ಟ್ ಅಟ್ ಇನೋಡೇಟಾ ಹೈರಿಂಗ್ ಅಂತ ಹಾಕೊಳ್ಳಿ. ರೆಸ್ಪೆಕ್ಟೆಡ್ ಮೇಡಮ್. ಸೊ ಐ ಕಮ್ ಅಕ್ರಾಸ್ ಯುವರ್ ಜಾಬ್ ಪೋಸ್ಟಿಂಗ್ ಇನ್ ಲಿಂಕ್ಡ್ಇನ್ ರಿಗಾರ್ಡಿಂಗ್ ಎ ಸ್ಪೆಷಲಿಸ್ಟ್ ಡೇಟಾ ಅನಲಿಸ್ಟ್. ಎ ಸ್ಪೆಷಲಿಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನ್ ಬಿಕಾಸ್ ಐ ಹ್ಯಾವ್ ಎ ವೆರಿ ಕೀನ್ ಇಂಟ್ರೆಸ್ಟ್. ಇಲ್ಲಿರೋದು ಸ್ವಲ್ಪ ತಗೊಳ್ಳಿ. ಇಂಟ್ರೆಸ್ಟ್ ಇನ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಮತ್ತು ಸ್ವಲ್ಪ ಎಕ್ಸಲೆನ್ಸ್ ಇದೆ. ಎ.ಐ. ಎಲ್ಲ ಯೂಸ್ ಮಾಡೋದ್ರಲ್ಲಿ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಮತ್ತು ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಬ್ರೀಫಾಗಿ ಇದ್ರಲ್ಲಿರೋ ಕೀವರ್ಡ್ಸ್ ತೊಗೊಂಡು ಹೇಳಿ. ಆಮೇಲೆ ನಿಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಿಬಿಟ್ಟು ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಅಂತ ಕಳಿಸ್ಬಿಟ್ಟು ನಿಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಯಾಕಂದರೆ ಇದೊಂದು ಗುಡ್ ಆಪರ್ಚುನಿಟಿ. ಇದೊಂದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಡಿಗ್ರಿ ಮಾಡಿರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.